ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಪ್ರಕೃತಿಗಳಲ್ಲಿ ಎರಡು ರೀತಿಯ ಪ್ರಕಾರಗಳು ಬರ್ತಾವೆ. ಒಂದು ಪ್ರತ್ಯಯಗಳ ಆಧಾರದ ಮೇಲೆ ನಮ್ಮ ಪ್ರಕೃತಿಗಳು, ಆಮೇಲೆ ಸ್ವರೂಪದ ಆಧಾರದ ಮೇಲೆ ನಮ್ಮ ಪ್ರಕೃತಿಗಳು. ಈ ಒಂದು ವಿಡಿಯೋದಲ್ಲಿ ಪ್ರತ್ಯಯಗಳ ಆಧಾರದ ಮೇಲೆ ನಮ್ಮ ಪ್ರಕೃತಿಗಳನ್ನು ಯಾವ ರೀತಿಯಲ್ಲಿ ಒಂದು ವಿಭಾಗ ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲಿಗೆ ನಾವೇನು ತಗೋಬೇಕಪ್ಪ ಅಂದ್ರೆ, ನಾಮ ಪ್ರಕೃತಿ ಅಂದ್ರೆ ಏನು? ನಾಮ ಪ್ರಕೃತಿ ಅಂದ್ರೆ ನಾಮಪದದ ಮೂಲ ರೂಪ. ನಾಮಪದದ ಮೂಲ ರೂಪಕ್ಕೆ ಏನು ಕರೀತಾರಪ್ಪ ಅಂದ್ರೆ ನಾಮ ಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಈ ಒಂದು ನಮ್ಮ ಪ್ರಕೃತಿಗೆ ಯಾವುದೇ ಒಂದು ಪ್ರತ್ಯಯ ಹತ್ತಿರಂಗಿಲ್ಲ. ನಮಗೆ ಗೊತ್ತೈತಿ ಕನ್ನಡನಾಗ 8 ರೀತಿಯ ವಿಭಕ್ತಿ ಪ್ರತ್ಯಯಗಳು ಅದಾವು. ಅದೇ ಆ ಒಂದು ವಿಭಕ್ತಿ ಪ್ರತ್ಯಯ ಕುರಿತು ನಿಮ್ಗೆ ಬೇರೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳ್ತಾನು. ಆ ಒಂದು 8 ವಿಭಕ್ತಿ ಪ್ರತ್ಯಯಗಳ ಪೈಕಿ ಯಾವುದೇ ಒಂದು ವಿಭಕ್ತಿ ಪ್ರತ್ಯಯ ಹತ್ತಲಾರದಂತಹ ನಾಮಪದದ ಮೂಲ ರೂಪಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ನಾಮ ಪ್ರಕೃತಿ ಅಂತ ಕರಿತೀವಿ. ಇನ್ನು ನಿಮಗೆ ಗೊತ್ತೈತಿ ನಾಮ ಅಂದ್ರೆ ಏನು? ನಾಮ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ, ಒಂದು ಸ್ಥಳ, ಒಂದು ವಸ್ತು ಅಥವಾ ಒಂದು ಮನಸ್ಸಿನ ಸ್ಥಿತಿಯನ್ನು ಹೇಳ್ತಕ್ಕಂಥ ಒಂದು ಶಬ್ದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ನಾಮ ಅಂತ ಕರಿತೀವಿ. ಆ ಒಂದು ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಕರೀತಾರೆ. ಈ ನಾಮ ಪ್ರಕೃತಿಗಳಲ್ಲಿ ಒಂದು ಪ್ರತ್ಯಯದ ಆಧಾರದ ಮೇಲೆ 2 ಪ್ರಕಾರಗಳು ಮತ್ತು ಸ್ವರೂಪದ ಆಧಾರದ ಮೇಲೆ ಬೇರೆ ಪ್ರಕಾರಗಳು ಬರ್ತಾವೆ. ಈಗ ಪ್ರತ್ಯಯದ ಆಧಾರದ ಮೇಲೆ ಅಂದರೆ ನಾಮ ಪ್ರಕೃತಿಗೆ ನಾಮಪದದ ಮೂಲ ರೂಪಕ್ಕೆ ದಂಡಿಗೆ ಅಂದರೆ ಒಂದು ಕೊನೆಗೆ ಬಲಭಾಗ ಏನದು ಪ್ರತ್ಯಯ ಹತ್ತವು. ಆ ಪ್ರತ್ಯಯದ ಆಧಾರದ ಮೇಲೆ ನಮ್ಮ ಪ್ರಕೃತಿಗಳಲ್ಲಿ 2 ಪ್ರಕಾರಗಳನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರತ್ಯಯದ ಆಧಾರದಲ್ಲಿ ನಾಮ ಪ್ರಕೃತಿಗಳಲ್ಲಿ ನಾಮಪದದ ಮೂಲ ರೂಪದಲ್ಲಿ 2 ಪ್ರಕಾರಗಳು ಅದಾವು. ಒಂದು ಸಹಜ ನಾಮ ಪ್ರಕೃತಿ, ಎರಡನೇದು ಸಾಧಿತ ನಾಮ ಪ್ರಕೃತಿ. ಇನ್ನು ಇವುಗಳಲ್ಲಿ ಸೆಪ್ರೇಟಾಗಿ ಒಂದೊಂದನ್ನು ಇನ್ನು ಡೀಟೇಲ್ ಆಗಿ ಅಂದರೆ ವಿವರವಾಗಿ ನೋಡೋಣ. ಮೊದಲನೆಯದು ಸಹಜ ನಾಮ ಪ್ರಕೃತಿ. ಸಹಜ ಅಂದರೆ ಒಂದು ಕಾಮನ್, ಆರ್ಡಿನರಿ. ಓಕೆ, ಇಲ್ಲಿ ಯಾವುದೇ ನಾಮ ಪ್ರಕೃತಿಗೆ ಯಾವುದೇ ಒಂದು ಪ್ರತ್ಯಯ ಸೇರಿರಂಗಿಲ್ಲ. ಅವು ಸಹಜವಾಗಿನ ಒಂದು ಹಿಂದಿನ ಕಾಲದಿಂದ ಅವು ಜನರಲಿ ಅಂದರೆ ಯಾವುದೇ ಒಂದು ಪ್ರತ್ಯಯ ಇರಲಾರ್ದನ್ನು ಅವು ಬಳಕೆಯಲ್ಲಿ ಅದಾವು. ಇವುಗಳಿಗೆ ಯಾವುದೇ ಪ್ರತ್ಯಯ ಇರೋಂಗಿಲ್ಲ. ಜನರಲಿ ಇವ ಜನರ ಬಾಯಾಗ ಒಂದು ಬಳಕೆಯಲ್ಲಿ ಪ್ರಚಲಿತದಲ್ಲಿ ಇರ್ತಾವು. ಇವು ಯಾವಪ್ಪ ಅಂದ್ರೆ ಉದಾಹರಣೆ ನೋಡೋದಾರ ರಾಮ, ಸೀತೆ, ಮಣ್ಣು, ಗಿಡ, ಮರ, ನೆಲ, ಜಲ, ಸರಸ್ವತಿ, ಬನಶಂಕರಿ, ರಬಕವಿ, ಮುಂತಾದವು. ಓಕೆ, ಈ ರೀತಿಯಾಗಿ ಈ ಎಲ್ಲ ನಾಮ ಪ್ರಕೃತಿಗಳು ಯಾವುದೇ ಒಂದು ಪ್ರತ್ಯಯಗಳು ಹತ್ತಲಾರ್ದನ ಇವು ಸಹಜವಾಗಿ ಬಳಕೆಯಲ್ಲಿ ಅದಾವು. ಆದ್ದರಿಂದ ಇವುಗಳನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ಸಹಜ ನಾಮ ಪ್ರಕೃತಿ ಅಂತ ಕರಿತೀವಿ. ಇನ್ನು ಎರಡನೇದು ಬಂದು ಸಾಧ್ಯತ ನಾಮ ಪ್ರಕೃತಿ. ಸಾಧ್ಯತ ಅಂದ್ರೆ ಏನು ರೀ? ಅಚೀವ್ಡ್, ರೀಚ್ಡ್, ಗಾಟ್ ಅಂದಂಗೆ. ಓಕೆ, ಇಲ್ಲಿ ಏನಾಗೈತಪ್ಪ ಅಂದ್ರೆ ಒಂದು ನಾಮ ಪ್ರಕೃತಿ ಮತ್ತೊಂದು ಪ್ರತ್ಯಯ ಜೋಡಿ ಸೇರಿ ನಾಮ ಪ್ರಕೃತಿ ಆಗಿರ್ತೈತಿ. ಅಥವಾ ನಾಮ ಪ್ರಕೃತಿ ಮತ್ತೊಂದು ನಾಮ ಪ್ರಕೃತಿ ಜೋಡಿ ಅಂದರೆ ಇಲ್ಲಿ ಪ್ರತ್ಯಯ ಬರಂಗಿಲ್ಲ. ಒಂದು ನಾಮ ಪ್ರಕೃತಿ ಮತ್ತೊಂದು ನಾಮ ಪ್ರಕೃತಿ ಎರಡೂ ಸೇರಿ ಅಥವಾ ಮತ್ತೊಂದು ಎರಡಕ್ಕಿಂತ ಹೆಚ್ಚಿನ ನಾಮ ಪ್ರಕೃತಿಗಳ ಜೊತೆಗೂಡಿ ಒಂದಾಗಿ ಏನಾಗತಿ ನಾಮ ಪ್ರಕೃತಿ ಆಗಿರ್ತೈತಿ. ಅಥವಾ ಧಾತು. ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ. ಅದಕ್ಕೆ ಏನು ಕರಿತೀವಿ ನಾವು? ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಆ ಒಂದು ಧಾತು ಮತ್ತೊಂದು ಪ್ರತ್ಯಯಗೂಡಿ ಸೇರ್ಕೊಂಡು ಏನಾಗತಿ ನಾಮ ಪ್ರಕೃತಿ ಆಕತಿ. ಈ 3 ರೀತಿಯಲ್ಲಿ ಒಂದು ಪ್ರತ್ಯಯವನ್ನು ಪಡೆದ ಅಥವಾ ನಾಮ ಪ್ರಕೃತಿ ಜೊತೆ ಸೇರಿ ಅಥವಾ ಧಾತು ಮತ್ತು ಪ್ರತ್ಯಯಗಳು ಸೇರಿ ಆಗತಿ ನಮ್ಮ ಪ್ರಕೃತಿ ಆಗಿರ್ತೈತಿ. ಅವಾಗ ಅದಕ್ಕೆ ಏನು ಕರಿತೀವಪ್ಪ ಅಂದ್ರೆ ನಾವು ಸಾಧಿತ ನಮ್ಮ ಪ್ರಕೃತಿ ಅಂತ ಕರಿತೀವಿ. ಈ ಸಾಧಿತ ನಾಮ ಪ್ರಕೃತಿಯಲ್ಲಿನ ಮತ್ತೆ 3 ವಿಭಾಗಗಳನ್ನು ಮಾಡಲಾಗುತ್ತದೆ. ಅವು ಯಾವಪ್ಪ ಅಂದ್ರೆ ಸಮಾಸ ಬಡತಿ, ತದ್ದಿತ ಅಂತ ಬಡತಿ, ಆಮೇಲೆ ಕೃದಂತ ಅಂತ ಬಡತಿ. ಸಮಾಸ, ತದ್ದಿತ ಅಂತ, ಕೃದಂತ ಅಂತ ಈ ಒಂದು ಸಾಧಿತ ನಮ್ಮ ಪ್ರಕೃತಿಯಲ್ಲಿನ 3 ಪ್ರಕಾರಗಳನ್ನು ಮಾಡಲಾಗುತ್ತದೆ. ಈ ರೀತಿಯಾಗಿ ಸಾಧಿತ ನಾಮ ಪ್ರಕೃತಿಯಲ್ಲಿ 3 ಪ್ರಕಾರಗಳದಾವು. 1 ಸಮಾಸ, 2 ತದ್ದಿತ ಅಂತ, 3 ಕೃದಂತ. ಓಕೆ, ಇನ್ನು ಈ 3 ಪ್ರಕಾರಗಳಲ್ಲಿ ಒಂದೊಂದನ್ನು ನೋಡೋಣ. ಸಮಾಸ ನೋಡ್ರಿ, ಸಮಾಸ ಅಂದರೆ ಏನು ನೋಡೋಣ? 2 ಅಥವಾ ಅನೇಕ ಪದಗಳು
ಕೂಡುವಾಗ ಅಂದರೆ ಒಂದಕ್ಕೊಂದು ಸಂಧಿಯಾಗುವಾಗ ಏನಾಗತಿ ಅವುಗಳ ನಡುವಿನ ವಿಭಕ್ತಿ ಪ್ರತ್ಯಯ ಲೋಪಾಕತಿ. ವಿಭಕ್ತಿ ಪ್ರತ್ಯಯಗಳಲ್ಲಿ 8 ಪ್ರಕಾರಗಳದಾವು. ಓಕೆ, ಉ, ಅನ್ನು, ಗೆ, ಕೆ, ಇಗೆ, ಹೌದಾ? ಈ ರೀತಿಯಾಗಿ ಆಯಾ ವಿಭಕ್ತಿ ಪ್ರತ್ಯಯಗಳು ನಡುವೆ ಬಂದಂಥ ವಿಭಕ್ತಿ ಪ್ರತ್ಯಯ, ಎರಡೂ ಪದಗಳ ನಡುವೆ ಬಂದಂಥ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಏನಾಗತ್ತಪ್ಪ ಅಂದ್ರೆ ಒಂದೇ ಪದ ಆಗತಿ. ಅದಕ್ಕೆ ಏನು ಕರಿತಾರಪ್ಪ ಅಂದ್ರೆ ಸಮಾಸ ಅಂತ ಕರೀತಾರೋ. ಇನ್ನು ಉದಾಹರಣೆ ನೋಡೋಣ. ಹಿರಿದು ಪ್ಲಸ್ ಬಂಡೆ. ಹಿರಿದು ಪ್ಲಸ್ ಬಂಡೆ ಏನಾಗತ್ತಪ್ಪ, ಇದು ಹೆಬ್ಬಂಡಿ ಆಗತಿ. ಇಲ್ಲಿ ನೋಡ್ರಿ, ಮೊದಲನೇ ಪದ ಇದು ಪೂರ್ವ ಪದ, ಇದು ಎರಡನೇ ಪದ ಉತ್ತರ ಪದ. ಈ ಎರಡೂ ಪದಗಳು ಸೇರಿ ಒಂದು ಬೇರೆ ಪದ ಆಗೈತಿ. ಅಂದರೆ ಇಲ್ಲಿ ಎರಡು ಇವ ಸಂಧಿ ಕೂಡ್ತಾವು. ಇಲ್ಲಿ ಮೊದಲನೇ ಪದದ ಕೊನೆಯಲ್ಲಿ ಏನಾಯ್ತಪ್ಪ ಅಂದ್ರೆ ಉ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಬಂದತಿ. ಈ ಉ ಲೋಪ ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಬ ಒಳಗೆ ಅ ಬಂದತಿ. ಅಂದರೆ ಇಲ್ಲಿ ಉ ಒಂದು ವಿಭಕ್ತಿ ಪ್ರತ್ಯಯ, ಇದು ಲೋಪ ಆಗೈತಿ. ಈ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಅ ಬಂದತಿ. ಅದಿಂದ ಈ ಒಂದು ಪದ ಹೆಬ್ಬಂಡೆ ಅಂತ ಆಗೈತಿ. ಈ ರೀತಿಯಾಗಿ ಹಿರಿದು ಪ್ಲಸ್ ಬಂಡೆ ಎರಡೂ ಪದಗಳು ಸೇರಿ ಹೆಬ್ಬಂಡೆ ಅಂತಕ್ಕಂಥ ಪದ ಉಂಟಾಗೈತಿ. ಇಲ್ಲಿ ದು ದಲ್ಲಿ ಇರ್ತಕ್ಕಂಥ ಉ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಇದು ಲೋಪ ಆಗೈತಿ. ಆದ್ದರಿಂದ ಈ ಒಂದು ಪದಕ್ಕೆ ಸಮಾಸ ಅಂತ ನಾವು ಕರಿತೀವಿ. ಇನ್ನು ಮತ್ತೊಂದು ನೋಡೋಣ ಉದಾಹರಣೆ. ಅರಸನ ಪ್ಲಸ್ ಮನೆ ಏನಾಕೈತಿಪ್ಪ ಅಂದ್ರೆ ಇದು ಅರಮನೆ. ಪ್ಯಾಲೇಸ್ ಐತಲ್ಲ ನಾವು ಇಂಗ್ಲೀಷ್ನಾಗ, ಹಂಗೆ ಅರಮನೆ. ಇಲ್ಲಿ ಏನೈತಿ, ಅರಸನ ಪ್ಲಸ್ ಮನೆ ಎರಡೂ ಕೂಡಿ ಏನೈತಿ ಅರಮನೆ ಆಗೈತಿ. ಇಲ್ಲಿ ಎರಡು ಪದಗಳು ಲೋಪ ಆಗ್ಯಾವು. ಅಂದರೆ ಇಲ್ಲಿ ಎರಡೂ ಪದಗಳೊಳಗೆ ಅ ಅನ್ನತಕ್ಕಂಥ ವಿಭಕ್ತಿ ಪ್ರತ್ಯಯ ಬಂದವು. ಈ ಎರಡೂ ಪದಗಳ ಲೋಪ ಏನೈತಿ, ಅರಮನೆ ಆಗೈತಿ. ಇನ್ನು ಮತ್ತೊಂದು ನೋಡೋಣ. ಮರವು ಗಿಡವು ಬಳ್ಳಿಯು. ಮರವು, ಗಿಡವು ಮತ್ತು ಬಳ್ಳಿಯು ಅನ್ನತಕ್ಕಂಥ ಮೂರು ಪದಗಳು ಸೇರಿ ಏನಾಕತ್ತಪ್ಪ ಅಂದ್ರೆ ಮರ, ಗಿಡ, ಬಳ್ಳಿಗಳು. ಓಕೆ, ಇವು ಮೂರು ಪದಗಳು ಸೇರಿ ಮರ, ಗಿಡ, ಬಳ್ಳಿಗಳು ಅಂತಕ್ಕಂಥ ಒಂದು ಸಮಾಸ ಪದ ಇಲ್ಲಿ ಸೃಷ್ಟಿ ಆಗೈತಿ. ಇಲ್ಲಿ ಪ್ರತಿಯೊಂದು ಪದದ ಕೊನೆಯಲ್ಲಿ ಇರ್ತಕ್ಕಂಥ ಉ ಅನ್ನತಕ್ಕಂಥ ವಿಭಕ್ತಿ ಪ್ರತ್ಯಯ ಲೋಪ ಆಗೈತಿ. ಓಕೆ, ಈ ರೀತಿಯಾಗಿ ಒಂದು ಎರಡು ಅಥವಾ ಹೆಚ್ಚಿನ ಪದಗಳು ಸೇರುವಾಗ ನಡುವಿನ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಬೇರೆಯ ಪದ ಒಂದು ರಚನೆ ಆದರೆ ಅದಕ್ಕೆ ಏನು ಕರೀತಾರಪ್ಪ ಅಂದ್ರೆ ಸಮಾಸ ಅಂತ ಹೇಳ್ತಾರೆ. ಇನ್ನು ಎರಡನೇ ಪ್ರಕಾರ ಒಂದು ತದ್ದಿತ ಅಂತ, ಅಂದರೆ ನಾಮಪದಗಳ ಮೇಲೆ ಗಾರ, ಕಾರ, ವಂತ, ಇತ, ಅಳಿ ಈ ರೀತಿಯಾಗಿ ಮುಂತಾದ ಅರ್ಥಗಳಲ್ಲಿ ಏನು ಬರ್ತಾರಪ್ಪ ಅಂದ್ರೆ ತದ್ದಿತ ಪ್ರತ್ಯಯಗಳು ಬರ್ತಾವೆ. ಇವೆಲ್ಲಕ್ಕೂ ಏನು ಕರೀತಾರು, ತದ್ದಿತ ಪ್ರತ್ಯಯ ಅಂತಾರು. ಗಾರ, ಕಾರ, ಈಗ, ಆಡಿಗ, ಇತ, ವಂತ, ಅಳಿ ಈ ರೀತಿಯಾದಂಥ ತದ್ದಿತ ಪ್ರತ್ಯಯಗಳು ನಮ್ಮ ಪದಗಳ ನಂತರ ಬಂದು ಅವುಗಳ ಮೇಲೆ ಒಂದು ಹತ್ತಿ ಅಂದರೆ ಪ್ರತ್ಯಯಗಳು ಹತ್ತಿ ಏನಕ್ಕತ್ತಪ್ಪ ಅಂದ್ರೆ ಅವು ತದ್ದಿತ ಅಂತ ಗಳಾಗುತ್ತಾವು. ಓಕೆ, ಇವಕ್ಕೆ ಉದಾಹರಣೆ ನೋಡೋದಾದ್ರೆ ಗುಣ ಪ್ಲಸ್ ವಂತ ಏನಕತಿ ಗುಣವಂತ. ತದ್ದಿತ ಅಂತ ಅಂದ್ರೆ ಅಂತ ಮೀನ್ಸ್ ಅಂತ ಅಂದ್ರೆ ಇಲ್ಲಿ ಕೊನೆ ಎಂಬರ್ತದೆ. ಅಂತ ಮೀನ್ಸ್ ಅಂತ್ಯ, ಕೊನೆಗೆ. ಓಕೆ, ಈ ಒಂದು ತದ್ದಿತ ಅಂತ ಪ್ರತ್ಯಯಗಳು ಏನು ಬರ್ತಾವೆ, ಕೊನೆಯಲ್ಲಿ ಬರ್ತಾವೆ. ಯಾವ್ದ್ರ ಮುಂದೆ ಬರ್ತಾವೆ, ನಮ್ಮ ಪದಗಳ ನಂತರ ಅವುಗಳು ಹತ್ತುವುದರಿಂದ ಇವಂಗೆ ಏನು ಕೇಳ್ತಾರಪ್ಪ ಅಂದ್ರೆ ತದ್ದಿತ ಅಂತ ಕೇಳ್ತಾರೆ. ಗುಣವಂತ, ಗುಣ ಪ್ಲಸ್ ವಂತ, ಗುಣವಂತ. ಇದು ಗುಣ ಅನ್ನೋದು ಒಂದು ಮನುಷ್ಯನ ಸ್ವಭಾವವನ್ನು ಸೂಚಿಸ್ತೈತಿ. ಇಲ್ಲಿ ವಂತ ಅನ್ನೋದು ತದ್ದಿತ ಪ್ರತ್ಯಯ ಐತಿ. ಆದ್ದರಿಂದ ಇಲ್ಲಿ ಗುಣವಂತ ಅನ್ನತಕ್ಕಂಥ ತದ್ದಿತ ಅಂತ ರಚನೆ ಆಗೈತಿ. ಹೂ ಪ್ಲಸ್ ಆಡಿಗ. ಹೂವಾಡಿಗ. ಹೂ ಮತ್ತು ಆಡಿಗ ಸೇರಿ ಹೂವಾಡಿಗ ಆಗೈತಿ. ಇಲ್ಲಿ ಆಡಿಗ ಅಂತಕ್ಕಂಥದ್ದು ಒಂದು ತದ್ದಿತ ಪ್ರತ್ಯಯ. ಲೆಕ್ಕ ಪ್ಲಸ್ ಈಗ, ಲೆಕ್ಕಿಗ. ಓಲೆ ಪ್ಲಸ್ ಕಾರ, ಓಲೆಗಾರ. ಓಕೆ, ಈ ರೀತಿಯಾಗಿ ಸಾಕಷ್ಟು
ಉದಾಹರಣೆಗಳನ್ನು ನಾವು ಕೊಡಬಹುದು. ಈ ರೀತಿಯಾಗಿ ನಾಮ ಪದಗಳ ಮೇಲೆ ಒಂದು ತದ್ದಿತ ಪ್ರತ್ಯಯಗಳು ಸೇರಿ ಆಗತಕ್ಕಂಥ ಪದಗಳಿಗೆ ನಾವು ತದ್ದಿತಾಂತಗಳು ಅಂತ ಹೇಳ್ತೀವಿ. ಇನ್ನು ಮೂರನೇದು ಕೃದಂತ ಧಾತುಗಳಿಗೆ ಕೃತ್ಯ ಪ್ರತ್ಯಯಗಳು ಸೇರಿ ಏನಕ್ಕಪ್ಪ ಅಂದ್ರೆ ಕೃದಂತಗಳು ಆಕವು. ಧಾತುಗಳು ಅಂದ್ರೆ ನಾವು ಈಗಾಗಲೇ ಹೇಳಿ ನಿಮಗೆ ಕ್ರಿಯಾಪದದ ಮೂಲ ರೂಪ, ನಾಮಪದದ ಮೂಲ ರೂಪಕ್ಕೆ ನಾವು ಕರಿತೀವಿ ನಾಮ ಪ್ರಕೃತಿ ಅಂತ ಕರಿತೀವಿ. ಅದೇ ರೀತಿ ಕ್ರಿಯಾಪದದ ಮೂಲ ರೂಪಗಳಿಗೆ ಧಾತು ಅಂತ ಕರಿತೀವಿ. ಆ ಧಾತುಗಳಿಗೆ ಕೃತ್ಯ ಪ್ರತ್ಯಯಗಳು ಸೇರಿ ಏನಕ್ಕಪ್ಪ ಅಂದ್ರೆ ಕೃದಂತಗಳು ರಚನೆ ಆಕವು. ಮೊದಲಿಗೆ ಧಾತು ಬಳತಿ ಅದಕ್ಕೆ ಕಾಲಸೂಚಕ ಪ್ರತ್ಯಯ ಹತ್ತದಿ, ಆಮೇಲೆ ಕೃತ್ ಪ್ರತ್ಯಯ ಬರ್ತದೆ. ಕೃತ್ ಪ್ರತ್ಯಯ ಬಂದ ಮೇಲೆ ಏನು ಬರ್ತಪ್ಪ ಅಂದ್ರೆ ಆಮೇಲೆ ಕೃದಂತಗಳು ರಚನೆ ಆಕವು. ನೋಡ್ರಿ, ಮೊದಲನೇದು ಧಾತುಪ್ಪ ಅಂದ್ರೆ ಒಂದನೇದು ಹಾಡು. ಹಾಡು ಅನ್ನೋದು ಇದು ಒಂದು ಹಾಡುವ, ಹಾಡುತ್ತೇನೆ ಎನ್ನುವುದರ ಒಂದು ಮೂಲ ರೂಪ ಐತಿ. ಇದು ಕ್ರಿಯಾಪದದ ಮೂಲ ರೂಪ ಹಾಡು. ಆಮೇಲೆ ಕಾಲಸೂಚಕ ಪ್ರತ್ಯಯ ನಾವು ಯಾವ್ದು ಬೇಕಾದ್ರೆ ಹಚ್ಬೋದು. ಅಂದರೆ ಒಂದು ವರ್ತಮಾನ ಕಾಲದ ಹಚ್ಬೋದು, ಭೂತಕಾಲದ ಹಚ್ಬೋದು, ಮತ್ತು ಭವಿಷ್ಯತ್ ಕಾಲದ ಪ್ರತ್ಯಯ ನಾವು ಹಚ್ಬೋದು. ಇಲ್ಲಿ ನಾನು ಭವಿಷ್ಯತ್ ಕಾಲದ ಒಂದು ಪ್ರತ್ಯಯವನ್ನು ಹಚ್ಚತೀನಿ. ವ ಪ್ಲಸ್ ವ, ಹೌದಾ. ಇಲ್ಲಿ ಹಾಡು ಅನ್ನತಕ್ಕಂಥದ್ದು ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ವ ಅನ್ನತಕ್ಕಂಥದ್ದು ಒಂದು ಭವಿಷ್ಯತ್ ಕಾಲದ ಪ್ರತ್ಯಯ. ವ ಅನ್ನತಕ್ಕಂಥದ್ದು ಕೃತ ಪ್ರತ್ಯಯ. ಈ ಎರಡೂ ಮೂರು ಕೂಡಿ ಏನಕ್ಕಪ್ಪ ಅಂದ್ರೆ ಹಾಡುವ ಅಂತಕ್ಕಂಥ ಒಂದು ಕೃದಂತ ರಚನೆ ಆಕತಿ. ಇನ್ನು ಎರಡನೇ ಉದಾಹರಣೆ ಕೊಡು ಪ್ಲಸ್ ವ ಪ್ಲಸ್ ಗೆ. ಕೊಡು ಅನ್ನತಕ್ಕಂಥದ್ದು ಧಾತು, ಕ್ರಿಯಾಪದದ ಮೂಲ ರೂಪ. ವ ಅನ್ನತಕ್ಕಂಥದ್ದು ಕೂಡ ಕಾಲಸೂಚಕ ಪ್ರತ್ಯಯ, ಭವಿಷ್ಯತ್ ಕಾಲದ ಪ್ರತ್ಯಯ. ಗೆ ಅನ್ನತಕ್ಕಂಥದ್ದು ಕೃತ ಪ್ರತ್ಯಯ. ಇವು ಮೂರು ಸೇರಿನಕ್ಕಪ್ಪ ಅಂದ್ರೆ ಕೊಡುಗೆ. ಕೊಡುಗೆ. ಈ ರೀತಿಯಾಗಿ ಒಂದು ಧಾತು, ಕಾಲಸೂಚಕ ಪ್ರತ್ಯಯ ಮತ್ತು ಕೃತ ಪ್ರತ್ಯಯಗಳು ಸೇರಿ ಕೃದಂತಗಳು ರಚನೆ ಆಕವು. ಒಟ್ಟಾರೆಯಾಗಿ ನಾವೇನು ತಿಳ್ಕೊಬೇಕಪ್ಪ ಅಂದ್ರೆ ನಾಮ ಪ್ರಕೃತಿಯಲ್ಲಿ ಒಂದು ಪ್ರತ್ಯಯಗಳ ಆಧಾರದ ಮೇಲೆ ಎರಡು ಪ್ರಕಾರಗಳು ಬರ್ತಾವೆ. ಸಹಜ ನಾಮ ಪ್ರಕೃತಿ, ಇದು ಸಹಜವಾಗಿ ಬಳಕೆ ಆಕತಿ, ಇಲ್ಲಿ ಯಾವುದೋ ಪ್ರತ್ಯಯ ಸೇರಿರಂಗಿಲ್ಲ. ಸಾಧಿತ ನಾಮ ಪ್ರಕೃತಿಯಲ್ಲಿ ಏನಾಕತಿ ಒಂದು ಪ್ರತ್ಯಯಗಳು ಬರ್ತಾವೆ ದಂಡಿಗೆ, ಹೌದಾ. ಅದು ಕೃತ ಪ್ರತ್ಯಯ ಆಗಿರಬಹುದು ಮತ್ತು ತದ್ದಿತ ಪ್ರತ್ಯಯಗಳು ಆಗಿರಬಹುದು, ಹೌದಾ, ಬರ್ತಾವೆ. ಆಮೇಲೆ ಸಮಾಸಗಳು ಇದರಲ್ಲಿ ಬರ್ತಾವೆ. ಈ ರೀತಿಯಾಗಿ ಮೂರು ಪ್ರಕಾರಗಳು ಸಾಧಿತ ನಮ್ಮ ಪ್ರಕೃತಿಯಲ್ಲಿ ಬರ್ತಾವೆ. ಇನ್ನು ಮುಂದಿನ ವಿಡಿಯೋದಾಗ ನಾವು ಒಂದು ಸ್ವರೂಪದ ಆಧಾರದಲ್ಲಿ ನಾಮ ಪ್ರಕೃತಿಗಳನ್ನು ಯಾವ ರೀತಿ ವಿಭಾಗ ಮಾಡ್ಯಾರ ಅನ್ನೋದನ್ನು ನೋಡೋಣ.